ಫ್ರೆಂಡ್ಸ್, ಇದು ನಿಜವಾಗಿಯೂ ನಡೆದ ಸ್ಟೋರಿ. ಮೋನಿಶಾ ನನ್ನ ಗರ್ಲ್ ಫ್ರೆಂಡ್ ನ ಗೆಳತಿ. ಅರ್ಪಿತಾ ಕೂಡ ಮೋನಿಶಾಳ ಗೆಳತಿ. ಅರ್ಪಿತಾ ಹಾಗೂ ಮೋನಿಶಾ ಒಂದೇ ರೂಮ್ ಅಲ್ಲಿ ಉಳಿದುಕೊಂಡಿದ್ದರು. ಬನಶಂಕರಿ 2ನೇ ಸ್ಟೇಜ್ ನ ಬಿಡಿಎ ಪಾರ್ಕ್ ನ ಪಕ್ಕದ ಪಿಜಿಲಿ. ನನ್ನ ಗರ್ಲ್ ಫ್ರೆಂಡ್ ಜಯನಗರಲ್ಲಿ ಇದ್ದಳು. ನಾನು ಪದ್ಮನಾಭ ನಗರದಲ್ಲಿ ಒಂದು BHK ಅಪಾರ್ಟ್ಮೆಂಟ್ ಮಾಡಿಕೊಂಡಿದ್ದೆ. ಯಾವುದೇ ಡಿಸ್ಟರ್ಬೆನ್ಸ್ ಇರಲಿಲ್ಲ. ಓನರ್ ಕೂಡ ದುಬೈಲಿ ಇದ್ದರು. ನನ್ನ ಗರ್ಲ್ ಫ್ರೆಂಡ್ ನನ್ನ ಮನೆಗೆ ಬರುತ್ತಿದ್ದಳು. ನನ್ನದು ಹಾಗೂ ನನ್ನ ಗರ್ಲ್ ಫ್ರೆಂಡ್ ನ ಲೈಂಗಿಕ ಕ್ರಿಯೆ ಆಗಾಗ ನಡೆಯುತ್ತಿತ್ತು. ನಾನು ಹಾಗೂ ಗರ್ಲ್ ಫ್ರೆಂಡ್ ನಮಗೆ ಹೇಗೆ ಬೇಕೋ ಹಾಗೆಲ್ಲ ಕೆಯ್ದುಕೊಂಡಿದ್ದೇವೆ. ತುಂಬಾ ಮಜಾ ಮಾಡಿದ್ದೇವೆ. ಒಮ್ಮೆ ಪ್ರೆಗ್ನೆಂಟ್ ಕೂಡ ಆಗಿ ಅಬಾರ್ಷನ್ ಮಾಡಿಕೊಂಡಿದ್ದಳು. ಹೊಸಂ ಕೂಡ ಮಾಡಿದ್ದೆವು. ಈಗ ಮೋನಿಶಾ ಮತ್ತು ಅರ್ಪಿತಾಳ ಬಗ್ಗೆ ಮಾತಾಡೋಣ. ನನ್ನ ಗರ್ಲ್ ಫ್ರೆಂಡ್ ಒಮ್ಮೊಮ್ಮೆ ಅವಳ ಇಬ್ಬರು ಗೆಳತಿಯರಾದ ಮೋನಿಶಾ ಮತ್ತು ಅರ್ಪಿತಾಳನ್ನು ಕರೆದುಕೊಂಡು ನನ್ನ ಮನೆಗೆ ಬರುತ್ತಿದ್ದಳು. ಪಾರ್ಟಿ ಮಾಡಲು, ಪಿಜ್ಜಾ ತಿನ್ನಲು. ಒಮ್ಮೆ ಗರ್ಲ್ ಫ್ರೆಂಡ್ ಬಾತ್ರೂಮ್ಗೆ ಹೋದಾಗ ಮೋನಿಶಾ ಮತ್ತು ಅರ್ಪಿತಾ ನನ್ನ ಬಳಿ ಹೇಳಿದರು, ಅವರಿಬ್ಬರಿಗೂ ಬೋರ್ ಆದಾಗ ನನ್ನ ಮನೆಗೆ ಬಂದರೆ ತೊಂದರೆ ಇಲ್ಲವಾ ಅಂತ. ನಾನು ಹೇಳಿದೆ, ಏನು ತೊಂದರೆ ಇಲ್ಲ, ಯಾವಾಗ ಬೇಕಿದ್ದರೂ ಬನ್ನಿ, ನಿಮ್ಮದೇ ಮನೆ ಅಂತ ಅಂದುಕೊಳ್ಳಿ ಅಂದೆ. ಹೀಗೆ ಒಂದು ದಿನ ನವ ಇಯರ್ ಪಾರ್ಟಿ ನನ್ನ ಮನೆಯಲ್ಲೇ ನಡೆದಿತ್ತು. ನಾನು 4 ಜನ ಸೇರಿ ಬಕಾರ್ಡಿ, ಬುಡ್ವೈಸರ್, ಕಿಂಗ್ ಫಿಶರ್ ಬಾಟಲ್ ತಂದುಕೊಂಡು ಡ್ರಿಂಕ್ಸ್ ಮಾಡಿದ್ದೆವು. 3 ಹುಡುಗಿಯರು ಶಾರ್ಟ್ ಡ್ರೆಸ್ ಹಾಕಿಕೊಂಡು ಬಂದಿದ್ದರು. ಯಾರು ಕಮ್ಮಿ ಇರಲಿಲ್ಲ. 3 ಸೆಕ್ಸಿ ಆಗಿದ್ದರು. 3 ಹುಡುಗಿಯರು ಬಕಾರ್ಡಿ ಕುಡಿದರು. 1 ಬಾಟಲ್ ಫುಲ್. ನಾನು ಅವರಿಗೆ ಕಿಂಗ್ ಫಿಶರ್ ಸ್ಟ್ರಾಂಗ್ ಬಿಯರ್ನ ಮಿಕ್ಸ್ ಮಾಡಿಕೊಟ್ಟೆ. ಅದನ್ನು ನನ್ನ ಗರ್ಲ್ ಫ್ರೆಂಡ್ ಕುಡಿದು ತಾಗಿದ್ದಳು. ಹಾಗೆಯೇ ಸೋಫಾ ಮೇಲೆ ಬಿದ್ದುಕೊಂಡಳು. ಬಿದ್ದುಕೊಳ್ಳುವಾಗ ಅವಳ ಫ್ರಾಕ್ ಮೇಲೆ ಬಂದು ಪ್ಯಾಂಟಿ ಕಂಡಿತು. ನಾನು ಅವಳ ಫ್ರಾಕ್ ಸರಿ ಮಾಡಿ ಎತ್ತಿಕೊಂಡೆ. ಅವಾಗ ಗರ್ಲ್ ಫ್ರೆಂಡ್ ನನ್ನ ಅಪ್ಪಿಕೊಂಡಳು. 2 ಕಾಲನ್ನು ನನ್ನ ಹಿಂದೆ ಮಾಡಿ ನನ್ನ ಮೈ ಹತ್ತಿಕೊಂಡಳು. ನಾನು ಅವಳನ್ನು ಬೆಡ್ ರೂಮ್ಗೆ ಕರೆದುಕೊಂಡು ಹೋದೆ. ಗರ್ಲ್ ಫ್ರೆಂಡ್ ಕೆಯ್ದುಕೊಳ್ಳುವ ತವಕದಲ್ಲಿ ಇದ್ದಳು. ಬೆಡ್ ರೂಮ್ ಕಟ್ಟಲಾಗಿತ್ತು. ನಾನು ಬಾಗಿಲು ಹಾಕಿರಲಿಲ್ಲ. ಅಲ್ಲಿ ಮೋನಿಶಾ ಮತ್ತು ಅರ್ಪಿತಾ ಸ್ವಲ್ಪ ಕಿಕ್ಕಿ ತೇಲಾಡುತ್ತಿದ್ದರು. ಅವರಿಬ್ಬರಿಗೂ ಬಿಯರ್ ಮಿಕ್ಸ್ ಮಾಡಿಸಿದ್ದೆ. ನನ್ನ ಗರ್ಲ್ ಫ್ರೆಂಡ್ ಫ್ರಾಕ್ ಮೇಲೆ ಮಾಡಿ ತೆಗೆದು ಬೆತ್ತಲಾದಳು. ನಾನು ಬೆತ್ತಲಾಗಿ ಡೈರೆಕ್ಟ್ ತುಣ್ಣಿ ಹಾಕಿದ್ದೆ. ಅವಳ ತುಳ್ಳು ಕೇಯುತ್ತಿದ್ದೆ ಜೋರಾಗಿ. ಅನ್ನುತ್ತಾ ಕಾಮದ ತೃಷೆಯಲ್ಲಿ ನಾವಿಬ್ಬರು ಕೆಯ್ಯುವುದನ್ನು ಕೇಳಿ ಮೋನಿಶಾ ಮತ್ತು ಅರ್ಪಿತಾಳಿಗೂ ಅಸೆ ಆಗುತ್ತಿತ್ತು. ಅರ್ಪಿತಾ ತನ್ನ ಕೈಯನ್ನು ತನ್ನ ಫ್ರಾಕ್ ಒಳಕ್ಕೆ ಹಾಕಿಕೊಂಡಿದ್ದಳು. ಮೋನಿಶಾ ಕಾಲನ್ನು ಮೇಲೆ ಮಾಡಿ ಕುಳಿತುಕೊಂಡಿದ್ದಳು. ಸೋಫಾ ಮೇಲೆ ಪ್ಯಾಂಟಿ ಕಾಣುತ್ತಿತ್ತು. ನಾನು ಗರ್ಲ್ ಫ್ರೆಂಡ್ ನ ಕೆದು ತುಲ್ಲೊಳಗೆ ರಸ ಬಿಟ್ಟು ಬೆಡ್ ಮೇಲೆ ಮಲಗಿಸಿ ಬಂದೆ. ಬೆತ್ತಲಾಗಿ ಮಲಗಿದ್ದಳು. ನಾನು ಹಾಲ್ ಕಡೆ ಬಂದೆ. ಮೋನಿಶಾಲ ಪ್ಯಾಂಟಿ ನೋಡಿ ಆಸೆ ಆಯಿತು. ಪ್ಯಾಂಟಿ ಹತ್ತಿರ ಬಂದು ಮೂಸಿದೆ. ತುಲ್ಲಿನ ಸುಗಂಧ ಬೀರುತ್ತಿತ್ತು. ಪ್ಯಾಂಟಿ ಮೇಲಿಂದಲೇ ನೆಕ್ಕಿದೆ. ಹಾಗೆ ತೊಡೆಗೆ ಕಿಸ್ ಮಾಡಿದೆ. ಅರ್ಪಿತಾ ದಿಟ್ಟುಸಿರು ಬಿಟ್ಟು ನೋಡುತ್ತಿದ್ದಳು. ಅರ್ಪಿತಾಳ ತುಟಿಗೆ ಕಿಸ್ ಮಾಡಿದೆ. ಕೆನ್ನೆಗೆ ಕಿಸ್ ಮಾಡಿದೆ. ಮತ್ತೆ ಇಬ್ಬರಿಗೂ ಇನ್ನೊಂದು ಗ್ಲಾಸ್ ಕುಡಿಸಿದೆ. ಇಬ್ಬರು ತಾಗಿದ್ದರು. ಆಮೇಲೆ ಮೋನಿಶಾಳನ್ನು ಎತ್ತಿಕೊಂಡು ಇನ್ನೊಂದು ಬೆಡ್ ರೂಮಿಗೆ ಮಲಗಿಸಿದೆ. ಅರ್ಪಿತಾಳನ್ನು ಎತ್ತಿಕೊಂಡು ಹೋಗಿ ಮಲಗಿಸಿದೆ. ನಾನು ಹಾಲ್ನ ಸ್ವಲ್ಪ ಕ್ಲೀನ್ ಮಾಡಿ ಬಾಟಲ್ನ ಒಂದು ಪ್ಲಾಸ್ಟಿಕ್ ಚೀಲದೊಳಕ್ಕೆ ಹಾಕಿದೆ. ಹಾಗೆಯೇ ನಾನು 2 ಗ್ಲಾಸ್ ಡ್ರಿಂಕ್ಸ್ ಮಾಡಿ ತಾಯ್ತದೆ. ಹಾಗೆಯೇ ಹಾಲಲ್ಲಿ ಸೋಫಾ ಮೇಲೆ ಮಲಗಿದೆ. ಮಾರನೆಯ ದಿನ ಎಲ್ಲರೂ ಎದ್ದುಕೊಂಡೆವು. ಮೋನಿಶಾ ಮತ್ತು ಅರ್ಪಿತಾ ನನ್ನ ನೋಡಿ ನಗುತ್ತಿದ್ದರು. ಅವರಿಬ್ಬರಿಗೂ ಆಸೆ ಆಗಿದೆ. ನನ್ನ ಬಳಿ ಕೇಸಿಕೊಳ್ಳುವ ಆಸೆ. ನನ್ನ ಬಳಿ ಹೇಳಿದ, ನಿನ್ನೆ ಗರ್ಲ್ ಫ್ರೆಂಡ್ ಜೊತೆ ಜೋರಾ ಅಂದಳು. ನಾನು, ನಿಮಗೆ ಹೇಗೆ ಗೊತ್ತು? ನೆನಪಿದೆಯಾ ಎಲ್ಲವೂ ಅಂದೆ. ಅದಕ್ಕೆ ಹೌದು, ನೆನಪು ಇಲ್ಲದೆ ಇರುತ್ತಾ? ನೀನು ನಮ್ಮ ಬಳಿ ಬಂದಿದ್ದು, ಕಿಸ್ ಮಾಡಿದ್ದು ಎಲ್ಲವೂ ನೆನಪಿದೆ ಅಂದರು. ನಾನು ಹೇಳಿದೆ,
ಬರೀ ಕಿಸ್ ಅಷ್ಟೇ ಸಾಕ ಅಂದೆ. ಅದಕ್ಕೆ ಅವರು, ನಮಗೆ ಇನ್ನೂ ಬಹಳಷ್ಟು ಸಮಯ ಇದೆ, ಇನ್ನು ಮುಂದೆ ಅಂತ ಹೇಳಿ ರೆಡಿ ಆಗಿ ನನ್ನ ಗರ್ಲ್ ಫ್ರೆಂಡ್ ಕೂಡ ಎದ್ದು ರೆಡಿ ಆಗಿ ಎಲ್ಲರೂ ತಮ್ಮ ತಮ್ಮ ಕೆಲಸಕ್ಕೆ ಹೊರಟು ಹೋದರು. ಒಮ್ಮೆ ನನ್ನ ಗರ್ಲ್ ಫ್ರೆಂಡ್ ಮನೆಯಲ್ಲಿ ಒಂದು ಪೂಜೆ ಇದೆ, ಅದಕ್ಕಾಗಿ ಹೋಗುತ್ತೇನೆ ಅಂತ ಹೇಳಿದಳು. ನನ್ ಗರ್ಲ್ ಫ್ರೆಂಡ್ ನ ಮನೆ ಇರುವುದು ಸಾಗರ. 2-3 ದಿನ ಬಿಟ್ಟು ಬರುತ್ತೇನೆ ಅಂತ ಹೇಳಿ ಹೋಗಿದ್ದಳು. ನಾನು ಬಸ್ ಹತ್ತಿಸಿ ಬಂದಿದ್ದೆ. 1 ದಿನದ ಬಳಿಕ ಡೋರ್ ಬೆಲ್ ಆಯಿತು. ಸುಮಾರು 5 ಗಂಟೆ. ಡೋರ್ ತೆಗೆದೆ. ಮೋನಿಶಾ ಬಂದಿದ್ದಳು. ಒಬ್ಬಳೇ ಬಂದಿದ್ದಳು. ನಾನು ಕೇಳಿದೆ, ನನ್ನ ಗರ್ಲ್ ಫ್ರೆಂಡ್ ಊರಿಗೆ ಹೋಗಿದ್ದಾಳೆ ಅಂದೆ. ಅದಕ್ಕೆ ಅವಳು, ಅದಕ್ಕಾಗಿಯೇ ಬಂದೆ, ನಾನು ಬೋರ್ ಆಗುತ್ತಿತ್ತು, ಅದಿಕ್ಕೆ ನಿನ್ನ ಬಳಿ ಸಮಯ ಕಳೆಯಲು ಬಂದೆ ಅಂದಳು. ನಾನು ಮೋನಿಶಾಳನ್ನು ಕೇಳಿದೆ, ಅರ್ಪಿತಾ ಎಲ್ಲಿ ಅಂದೆ. ಅದಕ್ಕೆ ಮೋನಿಶಾ, ಯಾಕೆ ಅರ್ಪಿತಾ ನಾನಿಲ್ಲವೇ ಅಂದಳು. ನಾನು ಅದಕ್ಕೆ ಹಾಗಲ್ಲ, ಸುಮ್ಮನೆ ಕೇಳಿದೆ ಅಂದೆ. ಅದಕ್ಕೆ ಮೋನಿಶಾ ಒಂದು ಡಬಲ್ ಮೀನಿಂಗ್ ಮಾತು ಹೇಳಿದಳು. ಇಬ್ಬರು ಬಂದರೆ ಸ್ಟ್ರೆಂತ್ ಸಾಕಾಗಲ್ಲ ಅಲ್ವಾ ಅಂದಳು. ನನಗೆ ಮೊದಲು ತಿಳಿಯಲಿಲ್ಲ, ಆಮೇಲೆ ತಿಳಿಯಿತು. ಮೋನಿಶಾ ತಾನು ಇಲ್ಲೇ ಉಳಿದುಕೊಳ್ಳುವೆ ಇವತ್ತು ಅಂದಳು. ನನ್ನ ಬಳಿ ಕೇಳಿಕೊಂಡಳು. ನಾನು ಆಯ್ತು ಅಂದೆ. ಮೋನಿಶಾ ಮೊದಲೇ ಮಿನಿ ಸ್ಕರ್ಟ್ ಹಾಕಿಕೊಂಡಳು, ರೆಡ್ ಬಣ್ಣದ್ದು. ಮೋನಿಶಾಳ ಬಿಳಿ ಬಿಳಿ ತೊಡೆ ನನ್ನ ಕಣ್ಣಿಗೆ ಕಿಕ್ ತಂದಿತು. ನಾನು ಮೋನಿಶಾಳ ಹಿಂದಿನಿಂದ ತೊಡೆಯನ್ನೇ ನೋಡುತ್ತಿದ್ದೆ. ಮೋನಿಶಾ ಬೇಕೆಂದಲೇ ಸೋಫಾ ಮೇಲೆ ಕೈ ಊರಿ ಬಗ್ಗುತ್ತಿದ್ದಳು. ನನಗೆ ಅವಳ ಪ್ಯಾಂಟಿ ಕಾಣುತ್ತಿತ್ತು. ನನಗೆ ನಿಗುಡಲು ಶುರು ಆಗುತ್ತಿತ್ತು. ಕಂಟ್ರೋಲ್ ಮೀರುತ್ತಿತ್ತು. ಮೋನಿಶಾ ಹಾಗೆಯೇ ಬೆಡ್ ರೂಮ್ ಒಳಕ್ಕೆ ಹೋಗಿ ಪ್ಯಾಂಟಿ ತೆಗೆದು ಎಸೆದು ಬಂದಳು. ಮತ್ತೆ ಬಗ್ಗಿದಳು. ಅವಳ ತಿಕವು ಸ್ವಲ್ಪ ಕಾಣಿಸುತ್ತಿತ್ತು. ನನಗಂತೂ ನನ್ನ ಗರ್ಲ್ ಫ್ರೆಂಡ್ ಮರೆತು ಹೋದಳು. ಮೋನಿಶಾ ಇನ್ನೂ ಸ್ವಲ್ಪ ಬಗ್ಗಿ ಸೊಂಟ ಮೇಲೆ ಮಾಡಿ ಬಗ್ಗಿ ಕುಳಿತಳು. ಈಗ ಅವಳ ತಿಕ ಅಲ್ಲ, ತಿಕದ ಮಧ್ಯ ತುಲ್ಲು ಸ್ವಲ್ಪ ಕಾಣಿಸುತ್ತಿತ್ತು. ನಾನು ಮೋನಿಶಾ ಹತ್ತಿರ ಬಂದು ಅಪ್ಪಿಕೊಂಡೆ. ಹಿಂದಿನಿಂದ ಅಪ್ಪಿಕೊಂಡು ಅವಳ ಕುತ್ತಿಗೆ, ಕೆನ್ನೆ ಎಲ್ಲ ನೆಕ್ಕಿದೆ. ಕೆನ್ನೆ ತಾಗಿಸಿಕೊಂಡು ರೋಮ್ಯಾನ್ಸ್ ಮಾಡುತ್ತಾ ಅವಳ ಮೊಲೆ ಅಡಚುತ್ತಾ ಹಿಸುಕುತ್ತಾ ತುಟಿಗೆ ತುಟಿ ತಾಗಿಸಿ ಎಂಜಲು ಹೀರಿಕೊಂಡೆವು. ಸಿಹಿ ಆಗಿತ್ತು. ಸುರದ್ರೂಪಿಯೂ ಆಗಿದ್ದ ಮೋನಿಶಾ ಸೇಮ್ ಹೀರೋಯಿನ್ ಸೌಂದರ್ಯಳ ಹಾಗೆ ಇದ್ದಳು ನೋಡಲು. ನಾನು ಹಾಗೆಯೇ ಮೋನಿಶಾಳನ್ನು ಎತ್ತಿಕೊಂಡು ನಿಲ್ಲಿಸಿಕೊಂಡು ಅವಳ ಕಾಲಿಂದ ನೆಕ್ಕುತ್ತಾ ತೊಡೆಯ ತನಕ ಬಂದು ತೊಡೆಯನ್ನು ನೆಕ್ಕುತ್ತಾ ಅವಳ ತುಲ್ಲಿಗೆ ಬಾಯಿ ಹಾಕಿದೆ. ಮೃದುವಾಗಿತ್ತು ತುಲ್ಲು. ಹಾಗೆಯೇ ತುಲ್ಲಿನ ಪರಿಮಳ ಅನುಭವಿಸಲು ತುಲ್ಲನ್ನು ಅಗಲಿಸಿದೆ. ಚಿಕ್ಕದಾಗಿ ಕೂದಲು ಟ್ರಿಮ್ ಮಾಡಿಕೊಂಡಿದ್ದಳು. ಬಿಳಿಯದಾದ ತುಲ್ಲು ಅವಳದು. ತುಲ್ಲನ್ನು ಅಗಲಿಸಿ ಮೂಸಿದೆ. ಹಾಗೆಯೇ ಬಾಯಿ ಹಾಕಿದೆ. ಅದ್ಭುತವಾಗಿ ಚಿಪ್ಪುತ್ತಿದ್ದೆ. ಎಷ್ಟು ಮಜಾ. ನನಗೆ ನನ್ನ ಗರ್ಲ್ ಫ್ರೆಂಡ್ ಮರೆತು ಹೋದಳು. ಇಂಥ ಸುಂದರಿಯನ್ನು ಕೇಯುವ ಅತಿಯಾದ ಆಸೆ. ತವಕ. ನಾನು ಮೋನಿಶಾಳ ತುಲ್ಲನು ಚೆನ್ನಾಗಿ ನೆಕ್ಕುತ್ತಾ ಚೀಪುತ್ತಾ ನನ್ನ ಮುಖಕ್ಕೆ ಉಜ್ಜಿಕೊಂಡೆ. ನನ್ನ ಮುಖವೆಲ್ಲ ಮೋನಿಶಾಳ ತುಲ್ಲಿನ ಪರಿಮಳ ಆಯಿತು. ಹಾಗೆಯೇ ನಾನು ನನ್ನ ತುಣ್ಣೆ ತೆಗೆದು ಮೋನಿಶಾಳ ತೊಡೆಯನ್ನು ಅಗಲಿಸಿ ತುರುಕಿದೆ. ಪಚಕ್ ಅನ್ನುವ ಶಬ್ದ ತುಲ್ಲೊಳಗೆ ಹೊಕ್ಕಿತು. ಮೊದಲೇ ತುಲ್ಲು ಒದ್ದೆ ಆಗಿತ್ತು. ಹಾಗಾಗಿ ತುಣ್ಣಿ ಆರಾಮಾಗಿ ಹೊಕ್ಕಿತು. ನಾನು ಅತಿಯಾದ ಆಸೆಯಂತೆ ತುಲ್ಲು ಕೇಯುತ್ತಿದ್ದೆ. ನನಗಂತೂ ತುಂಬಾ ಮಜಾ ಸಿಗುತ್ತಿತ್ತು. ನನ್ನ ಗರ್ಲ್ ಫ್ರೆಂಡ್ ನ ಕೇಯುವಾಗ ಸಿಗುತ್ತಿದ್ದಕ್ಕಿಂತ ಇನ್ನೂ ಜಾಸ್ತಿ ಮಜಾ ಸಿಗುತ್ತಿತ್ತು. ನಾನು ಸಖತ್ತಾಗಿ ಕೇಯುತ್ತಿದ್ದೆ. ಜೋರಾಗಿ ಕೇಯುವಾಗ ಮೋನಿಶಾ ಕಾಮತೃಷೆಯಲ್ಲಿ ತೆಲಾಡುತ್ತಾ ನಿಧಾನವಾಗಿ ಅನ್ನುತ್ತಾ ಇನ್ನಷ್ಟು ತೊಡೆ ಅಗಲಿಸಿ ಕೊಡುತ್ತಿದ್ದಳು. ನಾನು ಕೇಯುತ್ತಾ ಅವಳನ್ನು ಚುಂಬಿಸುತ್ತಿದ್ದೆ. ಎಂಜಲು ಹೀರಿಕೊಳ್ಳುತ್ತಾ ನನ್ನ ನಳಿಗೆ ಅವಳ ಗಂಟಲೊಳಗೆ ಹಾಕಿದ್ದೆ. ಮೊಲೆ ಹಿಸುಕುತ್ತಾ 2 ಕೈಯಿಂದ ಮೊಲೆ ಹಿಸುಕುತ್ತಾ ಅವಳನ್ನು ಅಪ್ಪಿಕೊಂಡು ಅವಳ 2 ಕಾಲು ನನ್ನ ಹಿಂದಿನ ಸೊಂಟಕ್ಕೆ ಸೇರಿಸಿಕೊಂಡು ಜಿಗಿಯುತ್ತಾ ನಾನು ನನ್ನ ಕೈಯಿಂದ ಮೋನಿಶಾಳ ತಿಕ ಸವರುತ್ತಾ ತಿಕದ ತೂತಿನೊಳಕ್ಕೆ ಬೆರಳು ಹಾಕಿದೆ. ಅವಳಿಗೆ ಕಚಗುಳಿ ಆಯಿತು. ನನಗೆ ಮೋನಿಶಾಳ ತುಲ್ಲು ಕೇದ ನಂತರ ತಿಕ ಕೇಯುವ ತವಕ. ನಾನು ಮೋನಿಶಾಳ ತುಲ್ಲು ಕೇದು
ರಸ ಸುರಿಸಿದೆ. ಆಮೇಲೆ ಅವಳ ತಿಕ ಅಗಲಿಸಿ ತುಂಡಿ ನುಗ್ಗಿಸಿ ತೊಡೆ ಮೇಲೆ ಕುರಿಸಿಕೊಂಡೆ. ಕೇಯುತ್ತಿದೆ. ತಿಕ ಕೇಯುವಾಗ ನನ್ನ ತುನ್ನೆರಸದಿಂದ ಮೆತ್ತಿಕೊಂಡಿತ್ತು. ಹಾಗೆಯೇ ಮೊನಿಷಾಳನ್ನು ಎತ್ತಿಕೊಂಡು ಬೆಡ್ ರೂಮ್ಗೆ ಕರೆದುಕೊಂಡು ಹೋಗಿ ಕನ್ನಡಿ ಎದುರು ನಿಂತುಕೊಂಡು ಕೇಯುತ್ತಿದ್ದೆ. ನನಗಂತೂ ಬ್ಲೂ ಫಿಲಂ ನೋಡಿದ ಹಾಗೆ ಕಾಣಿಸುತ್ತಿತ್ತು. ಮೊನಿಷಾಳ ತಿಕದ ತೂಟೊಳಕ್ಕೆ ನನ್ನ ತುನ್ನಿ ಹೊಕ್ಕಿಸಿ ಕೇಯುತ್ತಿದೆ. ಅವಳಂತೂ ಮೈ ಮರೆತಿದ್ದಳು. ಚಿಕ್ಕದಾಗಿ ಬ್ಲಡ್ ಬಂದಿತು. ತಿಕದ ತೂತಿನ ಮಾಂಸ ಸ್ವಲ್ಪ ಹರಿದಿತ್ತು. ಹಾಗೆಯೇ ತುನ್ನೆ ತೆಗೆದು ತಿಕದ ತೂತು ನೋಡಿದೆ. ರೆಡ್ ಆಗಿ ರಸ ಮೆತ್ತಿಕೊಂಡಿತ್ತು. ಹೀಗೆ ನಂದು ಮೊನಿಷಾಳ ಕಾಮಕ್ರೀಡೆ ನಡೆಯುತ್ತಿತ್ತು. ಈ ವಿಷಯ ಅರ್ಪಿತಾಳಿಗೂ ತಿಳಿಯಿತು. ಅರ್ಪಿತಾ ಒಮ್ಮೆ ಬಂದಳು. ಅವಳಂತೂ ಬಂದವಳೆ. ನನ್ನ ಮೈ ಅಪ್ಪಿಕೊಂಡಳು. ನಾನು ಸೆಕ್ಸ್ ಮೂಡಲ್ಲಿ ಇರಲಿಲ್ಲ. ಆದರೆ ಅರ್ಪಿತಾಳ ದೇಹದ ಸ್ಪರ್ಶ ನನ್ನ ತುನ್ನೆ ನಿಗುರಿತು. ನಾನು ಅರ್ಪಿತಾಳನ್ನು ಬೆತ್ತಲಾಗಿಸಿದೆ. ಹಾಗೆಯೇ ಅವಳ ದೇಹವನ್ನು ಮೂಸುತ್ತಾ ಸ್ಪರ್ಶಿಸುತ್ತಾ ಬಾಯಿಗೆ ಬಾಯಿ ಕೊಟ್ಟು ಚೀಪುತ್ತಾ ಅವಳ ಮೊಲೆ ಸ್ವಲ್ಪ ದಪ್ಪಗಾಗಿತ್ತು. ನನಗೆ ಮೊಲೆಯನ್ನು ಚೀಪಲು ಹಿಸುಕಲು ಮಜಾ ಎನಿಸುತ್ತಿತ್ತು. ಅರ್ಪಿತಾಳ ತುಲ್ಲು ಸ್ವಲ್ಪ ಕಪ್ಪಗಾಗಿತ್ತು. ನಾನು ಅವಳ ತೊಡೆ ಅಗಲಿಸಿದಾಗ ತುಲ್ಲಿ ಬಿರಿದು ತುಲ್ಲಿನ ಒಳಭಾಗ ತುಲ್ಲು ರಸದಿಂದ ಅಂಟಾಗಿತ್ತು. ನಾನು ಅವಳ ಮೊಲೆ ಹಿಸುಕುವಾಗಲೇ ತುಲ್ಲು ಔಟ್ ಆಗಿತ್ತು. ನಾನು ತುನ್ನಿ ಹಾಕಿದೆ. ಈಗಗಾಲೇ ನನ್ನ ಗರ್ಲ್ ಫ್ರೆಂಡ್ಗೂ ಕಾಂಡೋಮ್ ಇಲ್ಲದೆ ತುನ್ನಿ ಹಾಕುತ್ತಿದ್ದೆ. ಮೊನಿಷಾಳಿಗೂ ಕಾಂಡೋಮ್ ಇಲ್ಲದೆ ಕೇಯುತ್ತಿದ್ದೆ. ಈಗ ಅರ್ಪಿತಾಳಿಗೂ ಕಾಂಡೋಮ್ ಇಲ್ಲದೆ ನನ್ನ ತುನ್ನಿಯಿಂದ ಸ್ಪರ್ಶ ನನ್ನ ತುನ್ನಿಗೆ ಸ್ವರ್ಗ ಸುಖ ಪುಣ್ಯ ಮಾಡಿತ್ತು. ನಾನು ಅರ್ಪಿತಾಳ ಕಪ್ಪು ತುಲ್ಲಿಗೆ ತುನ್ನಿ ತುರುಕಿಕೊಂಡು ಕೇಯುತ್ತಿದ್ದೆ. ಅರ್ಪಿತಾಳ ತುಲ್ಲು ಹಸಿದಿತ್ತು. ನನ್ನ ತುನ್ನಿ ಅವಳ ಮೊದಲ ಗೋಣಿ. ನಾನು ತುನ್ನಿ ಹಾಕಿದಾಗ ಅವಳ ತುಲ್ಲಿಂದ ರಕ್ತ ಬಂತು. ಆದರೆ ಕನ್ಯಾಪೋ ಹರಿದಿತ್ತು. ಅಂದರೆ ಕೈ ಆಡಿಸಿಕೊಂಡು ಅಥವಾ ತರಕಾರಿ ಬದನೆಕಾಯಿ ಸೌತೆಕಾಯಿ ಹಾಕಿಕೊಂಡಿರಬಹುದು. ಈಗ ನನ್ನ ತುನ್ನೆಯೇ ಅವಳಿಗೆ ಸ್ವರ್ಗ. ನಾನು ಕೇಯುವಾಗ ಅರ್ಪಿತಾ ಓಹಾವ್ ಅನ್ನುತ್ತಾ ಉಳಿಯುತ್ತಿದ್ದಳು. ನಾನು ಅವಳ ತುಲ್ಲು ಕೇಯುತ್ತಾ ತುಲ್ಲಿನ ಮೇಲಿನ ಭಾಗವನ್ನು ನಿಮ್ಮುಚುತ್ತಾ ಇನ್ನಷ್ಟು ಉದ್ವೇಗಕ್ಕೆ ತರುತ್ತಿದ್ದೆ. ನನ್ನ ತುನ್ನೆ ಒದ್ದೆ ಆಗಿತ್ತು. ಅವಳ ತುಲ್ಲೊಳಕ್ಕೆ ವೀರ್ಯ ಬಿಟ್ಟೆ. ಮತ್ತೆ ಕೇಯುತ್ತಿದ್ದೆ. ಒಂದು ಅರ್ಧ ಗಂಟೆ ಕೇಯುತ್ತಾ ಮಜಾ ನೀಡುತ್ತಾ ಮತ್ತೆ ವೀರ್ಯ ತುಂಬಿಸಿದೆ. ಮತ್ತೆ ಕೇಯುತ್ತಿದ್ದೆ. ಹೀಗೆ 3-4 ರೌಂಡ್ ಕೇದು 4-5 ಬಾರಿ ವೀರ್ಯ ತುಂಬಿಸಿ ಆಮೇಲೆ ನನ್ನ ವೀರ್ಯ ತೆಳ್ಳಗಾಯಿತು. ತುನ್ನಿಯು ಮಲಗಿತು.